ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಾಗ ಏನೈತಿ, ಯಾವುದೇ ಸ್ಪೋರ್ಟ್ಸ್ ಅಪ್ಡೇಟ್ ಹಂಗೆ ಅಪ್ಡೇಟ್ ಅಲ್ಲ, ರಿಯಲ್ ಒಂದು ಟ್ರೂ ಫ್ಯಾಕ್ಟರ್ ಅಂದ್ರೆ ಇಡೀ ಇಂಡಿಯಾ ಟೀಮ್ ಆ್ಯಂಡ್ ಬಿ ಸಿ ಸಿ ಐ ಮ್ಯಾನೇಜ್ಮೆಂಟ್ ಪೂರ ಎಕ್ಸ್ಪೋಸ್ ಮಾಡತ್ತೀವಿ ವಿಡಿಯೋದಾಗ. ಎದಕ್ಕೆ ಎಕ್ಸ್ಪೋಸ್ ಅಂದ್ರೆ ಬಿಕಾಸ್ ಆಫ್ ಸ್ವಲ್ಪ ಕಾರಣದ, ಸೊ ಆ ಕಾರಣದಿಂದ ಎಕ್ಸ್ಪೋಸ್ ಮಾಡತ್ತೀವಿ. ಸೊ ಕ್ಯಾಪ್ಟನ್, ಕೋಚ್ ಎಲ್ಲರೂ ಬಂದರು ಈ ವಿಡಿಯೋದಾಗ. ಸೊ ಅದಕ್ಕೆ ವಿಡಿಯೋನ ಕೊನೆ ನೋಡೋಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. ಎಸ್, ಸೊ ಈ ಡಿಸಿಷನ್ ಅಂದ್ರೆ ಈ ವಿಡಿಯೋ ಮಾಡ್ಬೇಕಂತ ನನಗೆ ಅದಕ್ಕೆ ಅನಿಸಿರ್ಲಿಲ್ಲ. ಆಯ್ತು ಬಿಡು, ಕರ್ಕೋತಾರೆ ಹುಡುಗನ ಹಂಗೆ ಆತತ್ ಹೇಳಿ. ಸೊ ನನಗೆ ಇಷ್ಟು ದಿವ್ಸ ಅಂದ್ರೆ ಅನಿಸಿದ್ದೇನು, ಸೊ ಆರ್ ಸಿ ಬಿ ಅವ್ರನ್ನ ಕರ್ಕೊಳ್ಳಿಲ್ಲ. ಏನು 2 ಸಲ ಕಪ್ ಗೆದ್ದೀವಿ ನಾವು IPLದಾಗ. ಸೊ ನೀವು ಒಬ್ಬೊಬ್ರು ಹತ್ತಿರ್ಬೇಕು, ಉಳ್ಕಿ ಟೀಮ್ ಫ್ಯಾನ್ಸ. ಸೊ ಕರ್ಕೊಂಡು ಏನು ಪರ್ಕ್ ಬತ್ತು ಹಂಗೆ ಅನ್ಬೋದ್ಕ್ರೆ ಹಂಗೆಲ್ಲ. ಮೇನ್ ನಮ್ಮ ಟೀಮ್ನವ್ರು ಹೇಳ್ತಿಲ್ಲ, ಪರ್ಫಾರ್ಮೆನ್ಸ್ ಮಾಡಿದ ಪ್ಲೇಯರ್ಸ್ಗಳನ್ನ ಕರ್ಕೊಳ್ಳಿಕ್ಕರೆ ಕಾರಣ ಏನು, BCCI ಅದು ಫಸ್ಟ್ ಕ್ವಶನ. ಓಕೆ, ಆರ್ ಸಿ ಬಿ ಅವ್ರನ್ನ ಆರ್ ಸಿ ಬಿ ಪ್ಲೇಯರ್ಸ್ ಇಂಡಿಯಾ ಟೀಮ್ನಾಗ ಕರ್ಕೊಳ್ಳಿಲ್ಲ, ಬಿಟ್ಟು ಓಕೆ, ಅಲ್ಲಿ ನಡೀತೈತಿ. ನಿಮಗೆ IPL ಸೀಸನ್ ಒಳಗೆ 700+ ರನ್ ಹೊಡೆದು ಒಬ್ಬ ಪ್ಲೇಯರ್ನ ಟೀಮ್ನಾಗ ಆಡ್ಸಲ್ಲ ಅಂದ್ರೆ ಏನು ಕಾರಣ? ಇದು 2 BCCI ಆದವ್ರಿಗೆ 2 ಕ್ವಶನ. ಇನ್ನು ಇಂಥವು ಭಾಳ ಕ್ವಶನ್ ಅದ ಕೇರ. ಇನ್ನೊಂದು ಏನೇನು ಹೇಳ್ಯಾರು, ಏನೋ ಗಂಭೀರ್ ಏನು ಹೇಳ್ಯಾರು ಮತ್ತು ಶ್ರೇಯಸ್ ಅಯ್ಯರ್ ಏನೇನು ಹೇಳ್ಯಾರು, ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರ್ಬೇಕು ಯಾವ ಪ್ಲೇಯರ್ ತೇ. ಇಟ್ಸ್ ದ್ಯಾಟ್ ವೈಭವ್ ಸೂರ್ಯವಂಶಿ. ಅವ್ರನ್ನ ಎದಕ್ಕೆ ಕರ್ಕೊಳ್ಳಲಾಗ್ಯಾರ್ತೇಳಿ ಶ್ರೇಯಸ್ ಹೇಳ್ಯಾರ. ಆ್ಯಂಡ್ ಎದಕ್ಕೆ ಕರ್ಕೊಳತ್ತೆ ಶ್ರೇಯಸ್ ಅಯ್ಯರ್ ಹೇಳ್ಯಾರು, ಹಂಗೆ ಗಂಭೀರ್ ಹೇಳ್ಯಾರ. ಕರ್ಕೊಳಂಗಿಲ್ಲ ತಂದಿಲ್ಲ. ಸೊ ಇಂಡ್ಯಾಕ್ಟಾಗಿ ಹೇಳ್ಯಾರು ಅಂತ, ಎದಕ್ಕೆ ಕರ್ಕೊಳತ್ತಿಲ್ಲ ಏನೇನು ಸುದ್ದಿತ್ತೆ ಎಲ್ಲ ಹೇಳ್ಯಾರು. ಏನಂದ್ರೆ ಈ ವೈಭವ್ ಸೂರ್ಯವಂಶಿ IPLದಾಗ ಈ ಸಲ IPLದಾಗ RR ಟೀಮ್ ಪರ ಆಡಿದ್ರು ನಿಮ್ಗೆ. ಅವತ್ರೊಳಗೆ 700+ ಅಂದ್ರೆ ಆಲ್ಮೋಸ್ಟ್ ಒಂದು 749 750 ಎಷ್ಟು ರನ್ ನೋಡಿದ್ರು. ಆರೆಂಜ್ ಕ್ಯಾಪ್ ಗೆದ್ತಾರೆ ಈ ಸಲ IPL ಒಳಗೆ, ಆರೆಂಜ್ ಕ್ಯಾಪ್ ಗೆದ್ದಾರ. ಓಕೆ, ಆರೆಂಜ್ ಕ್ಯಾಪ್ ಗೆದ್ದಿದ್ದ ಪ್ಲೇಯರ್ಗೆ ನೆಕ್ಸ್ಟ್ ಸಲನ ಇಂಡಿಯಾ ಟೀಮ್ ಚಾನ್ಸ್ ಕೊಡ್ಬೇಕಂತ ಎಲ್ಲ ಕಡೆ ಫುಲ್ ಪ್ರೆಷರ್ ಬರುತ್ತೆ. ಇಡೀ ಆಲ್ ಓವರ್ ಇಂಡಿಯಾ ಆದತಿ. ವೈಭವ್ ಸೂರ್ಯವಂಶಿ ನೀವು ಯಾರು ಪಿಕ್ ಮಾಡ್ತಾರೋ ವೈಭವ್ ಸೂರ್ಯವಂಶಿ ಪಿಕ್ ಮಾಡ್ಬೇಕು ಟೀಮ್ ಇಂಡಿಯಾಕ್ಕೆ. ಓಕೆ, ಪಿಕ್ ಮಾಡಿದ್ರು. BCCI ಆದವ್ರು ನೆಕ್ಸ್ಟ್ ಲೆವೆಲ್. BCCI ಆದವ್ರು ಈ ಪರಿ ಟ್ಯಾಲೆಂಟ್ ಅಂತ. BCCI ಆದವ್ರು ಇಂಡಿಯಾ ಪ್ಲೇಯರ್ಸ್ ಒಟ್ಟು ಏನು ಇಂಡಿಯಾ ಮಂದಿದ್ದು ಮ್ಯಾಚ್ ಎಲ್ಲ ಕೇಳ್ತಾರೆ ಎಲ್ಲ. ಏನು ಇಂಡಿಯಾ ಟೀಮ್ ಫ್ಯಾನ್ಸ್ ಎಲ್ಲ ಏನು ಹೇಳ್ತಾರೆ, ವೈಭವ್ ಸೂರ್ಯವಂಶಿ ಕರ್ಕೋಬೇಕು, ಸೊ ಅವ್ರನ್ನ ಆಡಿಸ್ಬೇಕತ್ತೆ ಎಲ್ಲ. ಏನೋ ಫ್ಯಾನ್ಸ್ ಏನ ಕೇಳ್ತಾರೆ. BCCI ಎಲ್ಲ ತಂದ್ಕೊಳ್ತಿದ್ವಿ ನಾವು. ಅಗರ್ಕರ ಗಂಭೀರ ಮಂದಿ ಮಾತಲ್ಲಿ ಕೇಳ್ತಾರೆ ತಂದ್ಕೊಂಡ್ರೆ ಕರೆ ಬುದ್ಧಿ ಅವರು ಇಲ್ಲಿ ನಡೆಸಿರಿ. ಏನಂದ್ರೆ ಕರ್ಕೊಂಡ ಮ್ಯಾಚ್ ಆಡ್ಸಂಗಿಲ್ಲ. ಸೊ ಕಾರಣ ಹೇಳ್ತಾರೆ ಗೊತ್ತಾನ ಅವ್ರ. ಕಾರಣಕ್ಕೆ ಎದರತ್ಕೋ, ನಾವು ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಪ್ಲೇಯರ್ಸ್ಗಳಿಗೆ ಒಂದು ಭರವಸೆ, ಒಂದು ಸೆಕ್ಯೂರಿಟಿ ಅಂದರೆ ನಿಮ್ಮ ಪೊಸಿಷನ್ ಇರೋದೈತಿ ಯಾವಾಗಿಲ್ಲಿದ್ರು ಟೀಮ್ ಇಂಡಿಯಾದಾಗ. ಸೊ ನಿಮ್ಮನ್ನ ಯಾರು ತೆಗೆದಾಕಲ್ಲೈತಿ ಅವ್ರಿಗೆ ಭರವಸೆ ಕೊಡ್ಬೇಕತ್ತ, ಮತ್ತು ಅವ್ರ ಸ್ಲಾಟಿಗೆ ಸೆಕ್ಯೂರಿಟಿ ಕೊಡ್ಬೇಕತ್ತ. ಸೊ ಈ ಕಾರಣದಿಂದ ನಾವು ಹಳಿ ಪ್ಲೇಯರ್ಸ್ನ ವರ್ಲ್ಡ್ ಕಪ್ನ ಗೆದ್ದಿದ್ದ ಟೀಮ್ನಾಗ ಯಾರ ಪ್ಲೇಯರ್ಸ್ ಇರ್ತಾವ ಅವನ್ನ ತೆಗಿಸ್ಲತ್ತಿಲ್ಲ ಅಂಥೇಳಿ ಶ್ರೇಯಸ್ ಅಯ್ಯರ್ ಹೇಳ್ಯಾರ. ಓಕೆ, ನಿಮ್ಮ ಪಾಯಿಂಟಿಗೆ ಬರ್ತೀನಿ. ಈಗ ವರ್ಲ್ಡ್ ಕಪ್ ಗೆದ್ದಿದ್ದ ಟೀಮ್ನಾಗ ಯಾರು ಇದ್ರಪ್ಪ? ನಿಮ್ಗೆ ವರ್ಲ್ಡ್ ಕಪ್ ಗೆಲ್ಸಿದ ಟೀಮ್ನಾಗ ಒಂದು ಸೂರ್ಯಕುಮಾರ್ ಯಾದವ್ ಇದ್ದರು. ಸೂರ್ಯಕುಮಾರ್ ಯಾದವ್ ಇದ್ದರು. ನನ್ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಇದ್ದರು. ಮೇನ್ ತಿಳ್ಕೊರಿ, ವರ್ಲ್ಡ್ ಕಪ್ ಟೀಮ್ನಾಗ ಹರ್ಷಿತ್ ರಾಣಾ ಇರಲಿಲ್ಲ. ಇನ್ನೊಂದು, ಈ ವರ್ಲ್ಡ್ ಕಪ್ ಗೆದ್ದಿದ್ದ ಟೀಮ್ನಾಗ ಜಸ್ಪ್ರೀತ್ ಬುಮ್ರಾ ಇದ್ದರು, ಅವ್ರು ಇಲ್ಲಿದ್ರವಾಗ. ಓಕೆ, ಹೋಲಿ. ಮೇನ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ. ಓಕೆ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಅಂತ ವರ್ಲ್ಡ್ ಕಪ್ ಗೆದ್ದಿದ್ದು ನಮ್ಮ ಟೀಮ್ ಇಂಡಿಯಾ. ಹೌದು ಅನ್ಬೋದು ನೀವು. ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ದಾಟಲ್ಲಿ ಹೆಂಗೆ ಇರ್ಬೋದು, ಫೀಲ್ಡಿಂಗ್ನಾಗ ಇರ್ತಾನೆ. ಬಾಲಿಂಗ್ ಯಾವ ಟೈಮಿಗೆ ಬಾಲಿಂಗ್ ತರಬೇಕು, ಯಾವ ಫೀಲ್ಡ್ ಸೆಟ್ಟಿಂಗ್ ಎಲ್ಲಿ ಮಾಡಬೇಕು, ಎಲ್ಲಿ ಫೀಲ್ಡರ್ಸ್ ಅನಿಸ್ಬೇಕು ಅನ್ನೋದು ಕ್ಯಾಪ್ಟನ್ಸಿ ಆಗಿರುತ್ತೆ. ಸೊ ಕ್ಯಾಪ್ಟನ್ಸಿ ಮ್ಯಾಟರ್ಸಿಂದ ಮ್ಯಾಚ್ ಬರೀ ಬ್ಯಾಟಿಂಗ್ ತರ ಗೆಲ್ಲಕ್ಕಾಗಲ್ಲ. ಸೊ ಹತ್ತರಿಂದ ನಾವು ಸೂರ್ಯಕುಮಾರ್ ಯಾದವ್ ಅನ್ಸಕ್ಕೆ ಏನೋ ಒಂಥರ ಗೆದ್ದ ತಿಳ್ಕೊರಿ. ಅದಕ್ಕೆ ಕಾರಣ ಹೇಳಿದ್ರು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಸರ್ ತೆಗ್ಸಿದ್ರು. ಅದಕ್ಕೇನು ಕಾರಣ ಇದ್ರಿ ಇವರು? ಇಲ್ಲ ನಾವು ಫ್ಯೂಚರ್ಗಳನ್ನ ನೋಡತ್ತೀವಿ. ಅದಕ್ಕೆ ಮೊಹಮ್ಮದ್ ಕೈಫ್ ಅವ್ರು ಹೇಳ್ಯಾರು, ನೀವು ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ಲತ್ತಿರ್ತೀವಿ. ಯಾಕದಮ್ಮ ಶ್ರೇಯಸ್ ಅಯ್ಯರು 1 ವರ್ಷ ಆಡಿದ್ರು. ನೀವು ಸ್ಟಾರ್ ತೆಗೆದು ನೀವು ಹೇಳ್ತೀನಿ ಅಂದ್ರೆ ನೀವು ನನಗೆ ಅನ್ಬೋದು ಶ್ರೇಯಸ್ ಅಯ್ಯರ್ ಹೇಟಿರ್ತೆ. ಬೇಕಾದಂಗೆ ಸ್ಟಾರ್ ತೆಗೆದು ನೋಡ್ರಿ. ನಿನ್ನೆ ಮ್ಯಾಚ್ ಚಲೋ ಆಡಾರೇನಿಲ್ಲ, ಬೇಕಾದಂಗೆ ಸ್ಟಾರ್ ತೆಗೆದು ನೋಡ್ರಿ. ಈ ಶ್ರೇಯಸ್ ಅಯ್ಯರ್ ಅವ್ರು ಏನೈತಿ, IPL ಆಯಿತು ಅಥವಾ T20 ಆಯಿತು, ಯಾವಾಗ ಟಾಪ್ ಪ್ಲೇಯರ್ಗೆ ಅಂದರೆ ಇಲ್ಲಿ ಮೇಲೇನು ಟಾಪ್ ಆರ್ಡರ್ ಇರ್ತಲ್ಲ, ಓಪನರ ಮತ್ತು ನಾನ್ ಸ್ಟ್ರೈಕರ, ಇವರಿಬ್ಬರೊಳಗೆ ಯಾರೊಬ್ಬರು ಚಲೋ ಆಡಿ ಅಂದ್ರೆ ಸ್ಟ್ರೈಕರ್ ಒಂದು ರನ್ ರೇಟ್ ಒಂದು 11-12 ಇರ್ತೈತಿ ನೋಡ, ಅವಾಗಟ್ಟ ಶ್ರೇಯಸ್ ಅಯ್ಯರ್ ಅವರು ಸೂಪರಾಗಿ ನೆಕ್ಸ್ಟ್ ಲೆವೆಲಾಗಿ ಆಡಿದ್ದೈತಿ. ಅಟ್ಲೀಸ್ಟ್ ಏನಂದ್ರೆ
11ಕ್ಕೆ 1 ವಿಕೆಟ್ ಬಿತ್ತು ಅಥವಾ 11ಕ್ಕೆ 2 ವಿಕೆಟ್ ಬಿತ್ತು, ಇವ್ರು ಬ್ಯಾಟಿಂಗ್ ಏನಾರು ಬರ್ತತಿಕೋ ಕೈ ಕೊಟ್ಟಿದ್ದ ಭಾಳ ಅದಾವ. ನಿಮ್ಗೆ ಐರ್ಲೆಂಡ್ ಸೀರೀಸ್ ತೋರಿಸ್ನೆ, IPLದಾಗೆ ಯಾವಾಗ ಶ್ರೇಯಸ್ ಅಯ್ಯರ್ ಔಟ್ ಆಗ್ಯಾರ ನೋಡ, ಅವಾಗ ಪಂಜಾಬ್ ಸ್ಕೋರ್ 11ಕ್ಕೆ 2 ಅಥವಾ 20ಕ್ಕೆ 2, 30ಕ್ಕೆ 2. ಸೊ ಹಿಂಗಾಗೈತಿ. ಯಾವಾಗಿದ್ರು ಪಂಜಾಬ್ದವ್ರು ಯಾವಾಗ ಒಂದು 50ಕ್ಕೆ ನೋ ಲಾಸ್, 70+ ನೋ ಲಾಸ್ ಏನು ಹೊಡೆದಾರ ನೋಡಿ, ಅವಾಗೆಲ್ಲ ಶ್ರೇಯಸ್ ಸಾಕಾಗ್ಯಾರ. ಆದ್ರೆ ಈ ಸಲ ನೋ, ಯಾಕಡೆ ಇದ್ದಿದ್ದು ಒಮ್ಮಿಗಿನ ಕ್ಯಾಪ್ಟನ್ಸಿ ಇತ್ತಂದ್ರೆ ಓಕೆ ಕ್ಯಾಪ್ಟನ್ಸಿ ಕೊಡಲಿ. ಅಲ್ಲ ಅವರು IPLದಾಗ 749+ ರನ್ ಹೊಡೆದವ್ರನ್ನ ಕರ್ಕೊಳಂಗಿಲ್ಲ. ನೀವು ಹೇಳ್ತೀರಿ ಫ್ಯೂಚರ್ ಕಡೆ ಆಯ್ತಾ, ಫ್ಯೂಚರಲ್ಲ. ವೈಭವ್ ಸೂರ್ಯವಂಶಿ ಇನ್ನೂ 2050 ತನಕ ಆಡ್ತಾರಣ್ಣ. ಇನ್ನೂ ನೋಡ್ರಿ ಹಂಗೆ ಆರಕ್ಕೆ ಎದಕ್ಕೆ ಕರ್ಕೊಳ್ಳೋರು. ಅದಕ್ಕೂ ಒಂದು ಕಾರಣ ಇದು ಏನಂದ್ರೆ, ಗಂಭೀರ ಯಾರಂದ್ರೆ ಇವ್ರಿಗೆ ಡೋಂಟ್ ಹೈಪ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿನ ಭಾಳ ಹೈಪ್ ಮಾಡೋಕೆ ಹೋಗ್ಬೇಡ್ರಿ. ದೊಡ್ಡ ಸೂಪರ್ ಸ್ಟಾರ್, ಸೂಪರ್ ಬಾಯ್, ಬಾಸ್ ಬೇಬಿ ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಆದರೆ ನೀವು ಅನ್ನಕ್ಕೆ ಹೋಗ್ಬಿಡ್ತೀರಿ, ನಮ್ಮ ಬಾಯಿ ಮುಚ್ಚಿಸ್ಬೋದು. ಅಂದ್ರೆ ಇಂಡಿಯಾ ಟೀಮ್ ಫ್ಯಾನ್ಸ್ ಅವ್ರನ್ನೆಲ್ಲ ಬಾಯಿ ಮುಚ್ಚಿಸ್ಬೋದು. ನೀವು ಕಾಮೆಂಟೇಟ್ರ್ಗಳು ಬಾಯಿ ಹಂಗೆ ಮುಚ್ಚಿಸ್ತೀರಿ. ಕಾಮೆಂಟೇಟ್ರ್ಗಳು ಬೇಬಿ ಬಾಸ್ ಅನ್ಲತ್ತಾರ. ಮತ್ತು ಅಲ್ಲಿ ಏನೋ ಸೋನಿ ಸ್ಪೋರ್ಟ್ಸ್ ಒಳಗೆ ಇವ್ರದ್ದು ಅಡ್ವರ್ಟೈಸ್ ಹಾಕೊಂಡು ರೂಪಲತ್ತಾರ, ಸ್ಟಾರ್ ಸ್ಪೋರ್ಟ್ಸವ್ರು ಹಾಕೊಂಡು ರೂಪಲತ್ತಾರ. ಸೊ ಇಟ್ ಈಸ್ ವೆರಿ ಅಂದರೆ ಹೆವಿ ಪ್ರೆಷರ್ ಬರ್ಲಾತ್ತ. ಅಗೇನ್ ಹೇಳ್ತೀನಿ, 4ನೇ ತಾರೀಕು ಏನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಐತ್ಲ, ಈ ಮ್ಯಾಚನ್ನ ನಾವು ಸೂರ್ಯವಂಶಿ ನೋಡೋದು ಭಾಳ ಏನೋ ಸಾಧ್ಯತೆ ಭಾಳ ಐತೈತೆ ಅನ್ಕೋತ ನಾ ಅಂತ. ಇದಕ್ಕೆ ಏನಪ್ಪ ಚಾನ್ಸ್ ಸಂಜು ಸ್ಯಾಮ್ಸನ್ ಕೊಟ್ಟಿದ್ದ ಚಾನ್ಸ್ ಭಾಳ ಆಯ್ತು. ಈಗ ಮಿನಿಮಮ್ 4 ಮ್ಯಾಚ್ ಆಡ್ಸಿದ್ರು. ಐರ್ಲೆಂಡ್ದವ್ರ ಮೇಲೆ ಒಂದು ಐರ್ಲೆಂಡ್ದವ್ರ ಮೇಲೆ 2, ಈಗ ಒಂದು ಇಂಗ್ಲೆಂಡ್ದವ್ರ ಮೇಲೆ 1 ಮ್ಯಾಚ್ ಆಯ್ತು. ಟೋಟಲ್ 3 ಮ್ಯಾಚ್ನಾಗ 3 ಫ್ಲಾಪ್ ಹೊಡೆದಾರ. ಸೊ ಈ ಕಾರಣ ಸಾಕು ಅನಿಸ್ತೈತಿ. ಚಾನ್ಸ್ ಕೊಟ್ಟಿದ್ದು ಭಾಳ ಆಯ್ತು ಇವ್ರು ಸಂಜು ಸ್ಯಾಮ್ಸನ್ಗೆ. ಸೊ ಶುಡ್ ಟ್ರೈ. ಅಭಿಷೇಕ್ ಶರ್ಮಾ ನೀನು ಒಂದು ಕಡೆ ನೆಕ್ಸ್ಟ್ ಆಡತ್ತಿರ. ಈಗ ಹತ್ತಿರ ಜೋಡೆ ಈ ಸೈಡ್ ನೋಡ್ರಿ ನೀವು. ಅಲ್ಲ, ಒಬ್ಬ ಪ್ಲೇಯರ್ನ ನೆಟ್ ಪ್ರಾಕ್ಟೀಸ್ ನೋಡ್ಲಾಕ ಆ ಪರಿ ಮಂದಿ ತುಂಬದೆ ಕ್ರೌಡ್ ಅಂದ್ರೆ, ಇನ್ನು ಅಪ್ಪಿತಪ್ಪಿ ಆ ಮನುಷ್ಯ ಮ್ಯಾಚ್ ಆಡ್ರೆ ಹೆಂಗಿರುತ್ತೆ. ಸೊ ನಾವು ಹಟ್ ಹೈಪ್ ಮಾಡತ್ತಿಲ್ಲ. ಸೊ ಅವ್ರೇ ನಮ್ಮ RCB ಬರೋಲ್ಲ. ನಂಗೇನು ಹೇಳಕ್ಕೆ ಬರ್ತದೆ, ನಮ್ಮ RCB ಇದ್ರೆ ಹೊಗಳಕ್ಕೆ ಬರ್ತು. ಅವರೇ ನಮ್ಮ RCB ಬರೋಲ್ಲ, ಟೀಮ್ ಹೋದವ್ರೆ. ಒಬ್ಬ ರೈಟ್ ಪ್ಲೇಯರ್ನ ಚೂಸ್ ಮಾಡಲ್ಲ ಅಂದ್ರೆ ಏನೋ ಧ್ವನಿ ಎತ್ತಲೇಬೇಕಾಗೈತೆ. ಸೊ ಟ್ಯಾಕ್ಟಿಕ್ಸ್ ಅಂತ ಅವ್ರು ಇರ್ತಾರೋ. ಇನ್ನೊಂದು ಏನಂದ್ರೆ, ಮಾನ್ಯ ಶ್ರೇಯಸ್ ಅವ್ರ ಒಂದು ಕಾನ್ಫರೆನ್ಸ್ ಒಳಗೆ ಇದ್ರು. ನಾ ಇನ್ಸ್ಟಾಗ್ರಾಮ ನೋಡೋಂಗಿಲ್ಲ, ನಾ ಏನೋ ನಿಮ್ಮ ನ್ಯೂಸಾಗ ಓದಂಗಿಲ್ಲ ಸೇರ್ಕರೆ. ಮತ್ತು ಅವ್ರ ಸೆಕೆಂಡ್ ಡೇಟ್ ಆಫ್ ಬರ್ತ್ ಇಟ್ಟಿದ್ದು, ಮತ್ತು ಅವಾಗ ಅಣ್ಣ ಬರೀ ಇನ್ಸ್ಟಾಗ್ರಾಮ್ದಾಗ ಇರ್ತಾನೆ. ಹಂಗೆ ಹೇಳಿದಟ್ಟ ಹಂಗೆ ನೋಡ್ರಿ ಇನ್ಸ್ಟಾಗ್ರಾಮ್ ಫೋಟೋ ನೋಡ್ರಿ. ಯಾರೋ ಕ್ವಶನ್ ಕೇಳ್ಬೇಕು, ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತಿಲ್ಲ, ಯಾರು ಹಾಕ್ತಾರೆ ಕೇಳ್ಬೇಕಾಯ್ತು, ಬರೋಬ್ಬರಿ ಸಿಕ್ಕಾಕೋದ ಅಣ್ಣ. ಆದರೆ ಏನೈತೆ ನೋಡೋಂಗಿಲ್ಲ ತಿದ. ಸೊ ಸುಳ್ಳು ಹೇಳ್ತಾರೆ, ಹಂಗೆ ಏನು ಸುಳ್ಳು ಹೇಳ್ತಾರೋ. ಅವರೆಲ್ಲ ನೋಡ್ತಿರ್ತಾನೆ ಡಗಳು ಹೋಗಿತಾರೋ. ಏನಾದರೂ ಏನಂದ್ರೆ ಒಬ್ಬರಿಂದ ಇಂಡಿಯಾ ಟೀಮ್ ಇಲ್ಲ, ಟೀಮ್ ಇಂಡಿಯಾ ಐತಿ, ಎಲ್ಲರಿಂದ ಕೂಡೈತಿ. ಒಬ್ಬರ ಆಟನ ನೆಕ್ಸ್ಟ್ ಲೆವೆಲ್ ಐತಿ, ಒಬ್ಬರ ಆಟನ ಹಂಗೆ ಐತಿ, ಹೈಪ್ ಮಾಡೋಕೆ ಹೋಗ್ಬೇಡ್ತಾನ. ಆದ್ರೆ ದಿಸ್ ಇಸ್ ನಾಟ್ ಅ ರೈಟ್. ಒಂಥರ ಜಲಸ್ ಅಂತಾನೆ ಹೇಳ್ಬೇಕು. ಜಲಸ್ ವರ್ಡ್ ಯೂಸ್ ಮಾಡ್ಬಾರ್ದ್ರೆ ಅವ್ರು ಹೇರ್ ಸ್ಟೇಟ್ಮೆಂಟ್ ಹಂಗೆ ನಾರೇ ಮಾಡಲಿ. ಇವರು IPLದಾಗ ಅಷ್ಟು ಬೇರೆ ನೋಡಲಿಲ್ಲ, ಅವ್ರು ಹೊಡೆದ್ರು. ಮಂದೆಲ್ಲ ಇವ್ರನ್ನ ಹೈಪ್ ಮಾಡೋನಾಗ ಯಾರನ್ನೂ ಹೈಪ್ ಮಾಡೋಕೆ ಹೋಗ್ಬೇಡ್ರಿ. ಈ ಇಂಡಿಯಾ ಟೀಮ್ ಒಬ್ಬರದ ಅಲ್ಲ, ಎಲ್ಲರದ್ದು ಐತಿ. ಸೊ ಹೀಗೆಲ್ಲ ಮಾತಾಡೋಣ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನಿಸುತ್ತೆ ಸ್ವಲ್ಪ. ಸೊ ಏನಾದರೂ ಹೆಂಗಾರ ಮಾಡಿ ಚಾನ್ಸ್ ಸಿಗ್ಬೇಕಷ್ಟೆ. ಟ್ಯಾಲೆಂಟ್ ಇದ್ದವ್ರು ಚಾನ್ಸ್ ಸಿಗ್ಬೇಕು ಗುರು ಅಷ್ಟೇ. ಟ್ಯಾಲೆಂಟ್ ಇದ್ದವ್ರಿಗೆ ಚಾನ್ಸ್ ಸಿಗ್ತದ್ಕೋ. ನೋ ಒನ್ ಕ್ವಶನ್ ಆ್ಯಟ್ ಯು. BCCIದವ್ರನ್ನ ಯಾರು ಕ್ವಶನ್ ಮಾಡಲ್ಲ, ಮ್ಯಾನೇಜ್ಮೆಂಟ್ದವ್ರು ಯಾರು ಕ್ವಶನ್ ಮಾಡಲ್ಲ, ಕ್ಯಾಪ್ಟನ್ ಯಾರು ಕ್ವಶನ್ ಮಾಡಲ್ಲ. ಒಂದು ಟ್ಯಾಲೆಂಟ್ ಇದ್ದವ್ರಿಗೆ ಅವಕಾಶ ಸಿಗ್ತಾರೆ. ಅದರ್ವೈಸ್ ನೀವು ಟ್ಯಾಲೆಂಟ್ ಇಲ್ಲ, ನೀವು ತಿಲಕ್ ವರ್ಮ ನೋಡ್ರಿ, ನೀವು 3-4 ಮ್ಯಾಚ್ ಆಯ್ತು, ಸ್ಟ್ರೈಕ್ ರೇಟ್ ಎಟ್ಟೈತೆ ಅನ್ನೋದು ಒಂದು 50 ಹೊಡೆದ್ಬಿಟ್ರೆ ಮನೆ ಹೋತು. 50 ಹೊಡೆದಿದ್ದು ಎಟ್ಟಕ್ಕೆ 50 ಹೊಡೆದಿದ್ದು 45 ಬಾಲಿಗೆ 50 ಐತೆ. ಈಗಿನ ಕಾಲದಾಗ ವಿರಾಟ್ ಕೊಹ್ಲಿ ಅವ್ರನ್ನ ಎದಕ್ಕೆ ರಿಟೈರ್ಮೆಂಟ್ ಕೊಡ್ರು. ಇದು ಏನೋ ಎದಕ್ಕೆ ನಾವು ವಿರಾಟ್ ಕೊಹ್ಲಿ ಹಿಡಿದು ಸ್ಟ್ರೋಲ್ ಮಾಡ್ತಿರೋ. T20 ಒಳಗೆ ಸ್ಲೋ ಆಡ್ತಾರೆ, ಮತ್ತು ತಿಲಕ್ ವರ್ಮ ಏನು ಮಾಡತ್ತಾರೆ ಈಗ. ನನಗೆ ಇವ್ರು ಲಾಜಿಕ್ ಅರ್ಥ ಆಗಲ್ತ. IPLದಾಗಾರೆ ರಾಟ್ ಏನು ಬಾಡ್ತಾರಪ್ಪ ನನಗರೆ. ಇಲ್ಲರೇ ಬಂದು ಇನ್ಸ್ಟಾಷನ್ ಈ ಪರಿ. ಇದು ಇಂಡಿಯಾ ಟೀಮಿನ ಕತೆ ವ್ಯತೆ ನಿಮ್ಮ ಜೊತೆ ಅನಾಹುತ ಐತಿ. ಇದನ್ನ ಯಾವಾಗ ಮಾಡ್ಬೇಕಾಯ್ತು ನಾ ಅಂದ್ರೆ ಈ ಟೈಮ್ ಒಂದು ಸಿಕ್ಕಿರಲಿಲ್ಲ. ಪ್ಲಸ್ ಹಂಗೆ ಭಾಳ ಹೇಳ್ಕೊಬಾರ್ದು ಅನಾಹುತ ಇತ್ತು. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿ. ಸೊ ಕ್ರಿಕೆಟ್ ಜೋಡಿ ಅರ್ಥ ಅಲ್ಲ, ಇಂಥವು ಎಕ್ಸ್ಪೋಸ್ ವೀಡಿಯೋನು ಹಾಕ್ತಿರ್ತೀನಿ, ಅವಾಗ ನೋಡ್ಕೋತೀರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಮದೇ ಅನಿಸಿಕೆ ಐತಿ ಈ BCCI ಮ್ಯಾನೇಜ್ಮೆಂಟ್ ಮೂವ್ ಅಂತ. ಸೊ ಅದನ್ನ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಬಿಡೋಣ ಪ್ಲೀಸ್ ಲೈಕ್ನ ಮಾಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮಾತಾಡ್ಸೋಣ ಎಲ್ರಿಗೂ ನಮಸ್ಕಾರ.